ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ವಾಗಿದ್ದೀನಿ. ಇವತ್ತಿನ ವಿಡಿಯೋ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ನಾನು. ಟೈಮ್ ಇವಾಗ ಎಷ್ಟಾಗಿದೋ ಗೊತ್ತಿಲ್ಲ, ಸ್ವಲ್ಪ ಲೇಟಾಗಿ ಎದ್ದೆ ಇವತ್ತು. ಎದ್ದು ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳೆಯೋದನ್ನೆಲ್ಲ ತೊಳಿಲಿಕ್ಕೆ ಹಾಕ್ಕೊಂಡಿದ್ದೀನಿ. ತುಂಬ ಪಾತ್ರೆಗಳೆಲ್ಲ ಏನಿಲ್ಲ, ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿರೋದ್ರಿಂದ ಸೊ ಅಷ್ಟು ನನಗೆ ಕೆಲಸನೂ ಇಲ್ಲ. ಸೊ ಇವತ್ತು ಗುರುವಾರ ಬೇರೆ, ಅಪರೂಪಗೆ ತುಂಬ ಚೆನ್ನಾಗಿ ಇವತ್ತು ರಾಯರ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ರಾತ್ರಿನೇ ಹೂವು ಎಲ್ಲ ತೊಗೊಂಡು ಹೂವು ಕಟ್ಟಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಆದರೆ ಸ್ವಲ್ಪ ಲೇಟಾಗಿ ಮಲ್ಕೊಳೋದ್ರಿಂದ ಲೇಟಾಗಿ ಎದ್ಬಿಟ್ಟೆ, ಹಾಗಾಗಿ ಪೂಜೆ ಸ್ವಲ್ಪ ಲೇಟ್ ಆಯಿತು. ಇವಾಗ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು. ಹಾಗೆಯೇ ಕೆಲವೊಂದೊಂದು ಪ್ರಶ್ನೆ ಕೇಳಿದ್ರಿ. ಶಿವಣ್ಣ ಜೊತೆಲಿ ಹೋಗೋದಾದರೆ ಮನೆ ಏನಕ್ಕೆ ಮಾಡ್ತಾಯಿದ್ದೀರಾ, ಸೊ ನೀವು ಯಾವಾಗ ಹೋಗ್ತೀರಾ ಏನು ಅಂತ. ಮತ್ತು ನಾನು ಮೊನ್ನೆ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ ನಿಮ್ಗಳಿಗೆ. ನನಗೆ ಆಗ್ತಾ ಇರೋವಂಥದ್ದು ಒಂದು ಅಂದರೆ ಹೊಟ್ಟೆ ಭಾಗದಲ್ಲಿ ಒಂಥರ ನನಗೆ ಜೂಮ್ ಬಂದಂಗೆ ಆಗುತ್ತೆ. ಅದು ನಲ್ಲಿ ಏನಾದರೂ ನಾವು ಮುಟ್ಕೊಂಡ್ರೆ ಅದರದ್ದೇ ಫೀಲ್ ಬೇರೆ ಇರುತ್ತೆ, ನಾವು ಬೇರೆ ಸ್ಕಿನ್ ಮುಟ್ಕೊಂಡಾಗ ಫೀಲೇ ಬೇರೆ ಇರುತ್ತೆ. ಅಂದರೆ ಇನ್ನೂ ಮರೋನ್ ಇಂಜೆಕ್ಷನ್ ಕೊಟ್ಟಿದ್ದಾರೇನೋ, ಅದಿನ್ನೂ ಇಳ್ದಿಲ್ವೇನೋ, ಇನ್ನೂ ಒಂಥರ ಭಾರ ಅನಿಸೋ ಥರ ಈ ಥರ ಫೀಲ್ ಆಗ್ತಾಯಿದೆ ಅಂತ. ಸೊ ಅದಕ್ಕೆ ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ಸೊ ನಾನು ಅಂದ್ಕೊಂಡಿದ್ದೆ ನನಗೆ ಆಗಿರೋದಿದು, ಯಾರಿಗೂ ಆಗಿರಲ್ಲ, ಫಸ್ಟ್ ಟೈಮ್ ನನಗೆ ಈ ಥರದ್ದು ಬಂದಿರೋದು ಅಂತ ಅಂದ್ಕೊಂಡಿದ್ದೆ. ಆದರೆ ತುಂಬ ಜನ ಇದರಿಂದ ನೋವು ತಿಂದಿದ್ದೀರಾ ಅಂತ ಕಮೆಂಟ್ಗಳು ನೋಡಿನೇ ಗೊತ್ತಾಗಿದೆ. ಇನ್ನೂ ಯಾರ ಕಮೆಂಟ್ಗೂ ರಿಪ್ಲೈ ಕೊಟ್ಟಿಲ್ಲ ನಾನು. ಸೊ ಆದಷ್ಟು ಯೂಟ್ಯೂಬ್ ವೀಡಿಯೋನೂ ಕಡಿಮೆ ಮಾಡಿದ್ದೀನಿ, ಸ್ವಲ್ಪ ಫೋನ್ ನೋಡೋದು ಕಡಿಮೆ ಮಾಡಿದ್ದೀನಿ. ಬೇಜಾರಾಯಿತು ಅಂತಂದರೆ ಟಿ ವಿ ನೋಡ್ತೀನಿ. ಯಾರಾದ್ರೂ ಏನಾದ್ರೂ ಮೆಸೇಜ್ ಹಾಕಿದ್ರೆ ಶಿವ ಅವರು ಅಥವಾ ನಮ್ಮ ತಂಗಿ ಯಾರಾದ್ರೂ, ಸೊ ಅಷ್ಟೇ, ಏನಾದರೂ ರಿಪ್ಲೈ ಕೊಟ್ಟು ಸುಮ್ಮನೆ ಆಗಿಬಿಡ್ತೀನಿ. ಅದು ಬಿಟ್ಟರೆ ಟಿ ವಿ ನೋಡ್ಕೊಂಡು ಕೂತ್ಕೋತೀನಿ, ಇಲ್ಲ ಬುಕ್ಸ್ ಓದ್ತೀನಿ. ಸೊ ಹಾಗಾಗಿ ಯಾರಿಗೂ ರಿಪ್ಲೈನೂ ಕೊಡೋಕ್ಕಾಗ್ತಿಲ್ಲ. ನಂಗೆ ವಿಡಿಯೋ ಮಾಡೋಕ್ಕೂ ಬೇಜಾರು, ಹಾಗಾಗಿ ವಿಡಿಯೋನೂ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ತುಂಬ ಜನ ಕಮೆಂಟ್ ಹಾಕಿದರೆ ಏನೂ ಆಗಲ್ಲ, ಸೊ ಅದಿನ್ನೂ ಒಂದು 6 ತಿಂಗಳವರೆಗೂ ಇರುತ್ತೆ, ವರ್ಷದವರೆಗೂ ಇರುತ್ತೆ ಅಂತ. ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದು. ಆದರೆ ಏನೋ ಗೊತ್ತಿಲ್ಲ, ಅದು ನನಗೆ ಭಯ ಕಾಡ್ತಾನೇ ಇತ್ತು. ಏನು ಈ ಥರ ಆಗ್ತಾಯಿದೆಯಲ್ಲ, ಈ ಥರ ಆಗ್ತಾಯಿದೆಯಲ್ಲ ಅಂತ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ನನಗೆ. ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡಿದೆ. ಅದ್ರ ಬಗ್ಗೆ ಯಾರೂ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರನ್ನು ಕೇಳೋದು, ಯಾರಿಗೂ ಗೊತ್ತಿರಲ್ಲ. ಸೊ ಯಾರಿಗಾದ್ರೂ ಅದೇ ಥರ ಆಪ್ರೇಷನ್ ಆಗಿದ್ದರೆ ನನ್ನ ವೀಡಿಯೋಸ್ ನೋಡ್ತಿದ್ರೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ಬೋದು ಅನ್ನೋ ಒಂದು ಹೋಪ್ ಮೇಲೆ ನಾನು ಅವತ್ತು ವಿಡಿಯೋದಲ್ಲಿ ಕೇಳಿದೆ. ಎಷ್ಟೋ ಜನ ರಿಪ್ಲೈ ಕೊಟ್ಟಿದ್ರೆ ನಂಗೆ ತುಂಬ ಖುಷಿ ಆಯಿತು. ಸೊ ಅದರಿಂದ ಒಂದು ಸ್ವಲ್ಪ ಸಮಾಧಾನ ಕೂಡ ಆಯಿತು ನನಗೆ. ಓಕೆ, ಇವಾಗ ಏನೂ ಪರವಾಗಿಲ್ಲ, ನನಗೆ ಪ್ರಾಬ್ಲಮ್ ಇಲ್ಲ, ಆರಾಮಾಗಿರ್ಬೋದು ಅಂತ ಅನ್ನೋದೊಂದು ಮನಸ್ಸಿಗೆ ಬಂತು. ಸೊ ಇದೊಂದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಅಷ್ಟು ಎಂಡವರೆಗೂ ನೋಡಿ ನನ್ನ ಮಾತನ್ನು ಕೇಳಿಸ್ಕೊಂಡು ಅಷ್ಟು ಪೇಷನ್ಸಿಂದ ಅಷ್ಟು ದೊಡ್ಡ ದೊಡ್ಡ ಕಮೆಂಟ್ ಹಾಕಿರೋ ಎಲ್ರಿಗೂ ನಾನು ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಕೃತಜ್ಞತೆಳಾಗಿರ್ತೀನಿ. ಅಷ್ಟು ಭಯ ಬಂದಿತ್ತು ನಂಗೆ ನಿಜವಾಗ್ಲೂ. ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಶಿವಣ್ಣ ಜೊತೆಲಿ ಹೋಗೋದಾದ್ರೆ ಮನೇನ ಹುಡುಕ್ತಿದ್ದೀರಾ ಅಂತ. ಮನೆ ನಾವಿರೋದು ಇವಾಗ ನಿಮಗೆ ಗೊತ್ತು, ನಾವು ರೆಂಟಲ್ಲಿರೋದು. ನಮ್ದು 10,000 ರೂಪಾಯಿ ಇದು ರೆಂಟು. ಒಬ್ಳಿಗೆ ಇಷ್ಟು ದೊಡ್ಡ ಮನೆ ನಮಗೆ ಅವಶ್ಯಕತೆ ಇರಲಿಲ್ಲ. ಬಟ್ ನಮ್ಮ ಮನೇಲಿರುವಂಥ ಐಟಮ್ಸ್ಗಳು ಜಾಸ್ತಿ ಇರೋದ್ರಿಂದ, ಸೊ ಒಂದು ರೂಮ್ ಫುಲ್ಲು 2 ಬೀರು ಮತ್ತು 2 ದೊಡ್ಡ ಪೆಟ್ಟಿಗೆ, ಒಂದು ಬಾಕ್ಸ್ ದಿವಾನ, ಅಷ್ಟಕ್ಕೆ ಒಂದು ಬೀರು ಫುಲ್ ಆಗಿಬಿಟ್ಟಿದೆ. ಒಂದು ರೂಮ್ ಫುಲ್ ಆಗಿಬಿಟ್ಟಿದೆ. ಸೊ ಇನ್ನೊಂದು ರೂಮಲ್ಲಿ ನಾವು ಬೆಡ್ರೂಮ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಬರೀ ಒಂದು ಮಂಚ ಹಾಕ್ಕೊಂಡಿದ್ವಿ, ಮತ್ತು ಅದನ್ನು ಬಿಟ್ಟರೆ ಒಂದು ಡ್ರೆಸ್ಸಿಂಗ್ ಟೇಬಲ್ಲು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಎರಡೂ ಪುಟ್ಟ ರೂಮ್ ಇದೆ. ನಮಗೆ ಇವಾಗ 1 BHK ನೋಡ್ತೀವಿ. ಆದರೆ ರೂಮು ಅಥವಾ ಹಾಲು ಎರಡರಲ್ಲಿ ಯಾವುದಾದ್ರೂ ಒಂದು ದೊಡ್ಡದು ಇರಬೇಕು. ಯಾಕಂತಂದರೆ ರೂಮಲ್ಲಿ ಯೂಶ್ವಲಿ ಎಲ್ಲ ರೂಮಲ್ಲೂ ಒಂದು ಬೀರು ಇಡಿಸುತ್ತೆ. ಇನ್ನೊಂದು ಬೀರನ್ನು ನಾನು ಕೊಟ್ಬಿಡ್ತೀನಿ. ಯಾಕಂದರೆ ಅದು ತಳಭಾಗನ ಶಿವರು ನಾವು ಬೇರೆದೊಂದು ಚಿಕ್ಕ ಮನೆ ಮಾಡಬೇಕಾದ್ರೆ, ರಾಜಸ್ಥಾನಕ್ಕೆ ಹೋಗ್ಬೇಕಾದ್ರೆ ಚಿಕ್ಕ ಮನೆ ಮಾಡಿದ್ವಿ. ಆ ಟೈಮಲ್ಲಿ ಅದು ಹೋಗಲ್ಲ ಅಂದ್ಬಿಟ್ಟು ಹೊಸ ಬೀರು ತಳನೇ ಒಡೆದಾಕ್ಬಿಟ್ಟಿದ್ರು. ಸೊ ಅದು ಇಟ್ಕೊಳ್ಳೋದು ಬೇಡ ಅಂತಂದ್ಬಿಟ್ಟು ಅದನ್ನು ಮಾರ್ಬಿಡ್ತೀನಿ. ಅಂದರೆ ಅದನ್ನು ಯಾರು ತೊಗೋತಾರೆ, ಗುಜ್ರಿಗೆ ಏನಕ್ಕಾದರೂ ಹಾಕ್ಬಿಡೋದು ಅಷ್ಟೇ. ಇನ್ನೊಂದು ಹೊಸ ಬೀರು ಇಲ್ಲಿಗೆ ಬಂದಮೇಲೆ ತೊಗೊಂಡಿದ್ದು. ಸೊ ಅದೊಂದು ಬೀರು ತೊಗೊಂಡು ಹೋಗ್ತೀನಿ. ಮತ್ತು ಒಂದು ಬಾಕ್ಸ್ ದಿವಾನ್ ಕಟ್ಟು ಮತ್ತು 2 ಪೆಟ್ಟಿಗೆ ಇಡ್ಸೋಕ್ಕಾದ್ರೂ ಆ ರೂಮಲ್ಲಿ ಸ್ಪೇಸ್ ಇರಬೇಕು, ಅಥವಾ ಹಾಲಲ್ಲಾದ್ರೂ ಸ್ಪೇಸ್ ಇರಬೇಕು. ಸೊ ಹಾಗಾಗಿ 1 BHKಯಲ್ಲಿ ನಾವು 6 ಲಕ್ಷಕ್ಕೆ ನೋಡ್ತಾ ಇರೋದು. ಯಾಕಂದರೆ ನಮ್ಮ ಬಡ್ಜೆಟ್ ಎಷ್ಟಿದೆ ನಾವು ಅಷ್ಟು ನೋಡಬೇಕು. ನಾವು ಅಂದ್ಕೊಂಡಿದ್ದು 8 ಲಕ್ಷಕ್ಕೆ ನೋಡ್ಕೊಳ್ಳೋಣ ಅಂತ. 8 ಲಕ್ಷ ಕರೆಕ್ಟಾಗಿ ನಾವು ಜೊತೆ ಮಾಡಿ ಇಟ್ಕೊಂಡಿದ್ವಿ. ಆದರೆ ಆಪ್ರೇಷನ್ನಿನ ಟೈಮಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಡಾಕ್ಟರ್ ಹೇಳೋದೇ ಒಂದು ಅಲ್ಲ ಆಗೋದೇ ಒಂದು ಅಂತ. ಸೊ ಹಾಗಾಗಿ ತುಂಬ ಅಮೌಂಟು ನಮ್ಮದು ಹೋಯಿತು. ಮತ್ತು ಹಾಸ್ಪಿಟಲಿಂದ ಬಂದಮೇಲೂ ಅಮೌಂಟು
ಸ್ವಲ್ಪ ಹೋಯ್ತು. ಮತ್ತು 1 ಮಂತ್ ಫುಲ್ಲು ನಮ್ಮದು ಮನೆ ಮೇಂಟೆನೆನ್ಸು, ಬರೋರು ಹೋಗೋರು, ಸೊ ಇದೆಲ್ಲದು ಸ್ವಲ್ಪ ಖರ್ಚು ನಮಗೆ ಈ ತಿಂಗಳು ತುಂಬ ಜಾಸ್ತಿ ಇತ್ತು. ಹಾಗಾಗಿ ನನಗೆ ಅದು ತುಂಬ ಅಂದರೆ ಏನು ಹೇಳ್ತಾರೆ, ಹಣಕಾಸಿನ ಸಮಸ್ಯೆ ತುಂಬ ಆಗೋಗ್ಬಿಡ್ತು ನಮಗೆ. ಸೊ ಅದಕ್ಕೋಸ್ಕರ ಒಂದು 6ರಲ್ಲಿ ನೋಡ್ಕೊಳ್ಳೋಣ ಅಂತ ಅದನ್ನು ನೋಡ್ತಾಯಿದ್ದೀವಿ. ಯಾಕಂತಂದರೆ ಈಗ ನಾವು ಬಾಡಿಗೆಗೆ ಇದೀವಲ್ವ, ಇವಾಗ ಲೀಸಿಗೆ ಹಾಕ್ಕೊಂಡ್ರೆ ಬಾಡಿಗೆ ಕಟ್ಟೋದು ತಪ್ಪುತ್ತೆ ಒಂದು. ಮತ್ತು ಒಂದು ಹತ್ರ ನೆಲೆಯಾಗಿರ್ಬೋದು, ಮತ್ತೆ ಪದೇ ಪದೇ ಚೇಂಜ್ ಮಾಡೋದಿರಲ್ಲ. ಒಂದು 2 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಬಿಟ್ರೆ ಒಂದು 2 ವರ್ಷ ಆರಾಮಾಗಿ ಇದ್ಬಿಡ್ಬೋದು. ಆಮೇಲೆ ನಾವು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಇವಾಗ ನಾವು ಇಲ್ಲಿ ಇಲ್ಲ ಅಂತಂದ್ರೂ ಬಾಡಿಗೆ ಕಟ್ಟೋದಿರಲ್ಲ. ಸೊ ಅದಕ್ಕೋಸ್ಕರ ನಾವು ಬಾಡಿಗೆ ಮನೆ ಬೇಡ ಅಂತಂದ್ಬಿಟ್ಟು ಲೀಸ್ ಮನೆ ಹುಡುಕ್ತಾ ಇರೋದು. ಇವಾಗ ನನ್ನ ಶಿವವ್ರ ಜೊತೆಲಿ ಹೋಗೋದಾದರೆ ಇಲ್ಲಿ ಮನೆ ಶಿಫ್ಟ್ ಮಾಡಿ ಹೋಗೋಣ ಅಂತ. ನಮಗಿಲ್ಲಿ ಹತ್ರದಲ್ಲಿ ಎಲ್ಲೂ ಸಿಗ್ತಿಲ್ಲ, ಎಲ್ಲ ದೂರ ದೂರ. ಆಂಧ್ರಹಳ್ಳಿ, ಸುಮ್ನಹಳ್ಳಿ, ಸುಂಕದಕಟ್ಟೆ, ಆಮೇಲೆ ನೆಲಮಂಗಲ, ಅರ್ಶಿನಕುಂಟೆ, ಈ ಕಡೆ OLX ನೋಡ್ತಾ ಇದ್ದೀನಿ ನಾನು. ತುಂಬ ಆ ಕಡೆನೇ ಜಾಸ್ತಿ ಕಡಿಮೆ ಪ್ರೈಸಿಂಗ್ ಮನೆ ಇರೋದು. ಈ ಕಡೆನೂ ಒಂದು 2-3 ತೋರಿಸಿದ್ರು. ನಾನು ಒಬ್ಬಳೇ ಇರ್ತೀನಿ ಅಂತಂದ್ರೆ ಅವ್ರಿಗೆ ಭಯ ಆಗ್ಬಿಡುತ್ತೋ ಏನೋ, ಒಬ್ಬರಿಗೇನ ಮನೆ ಅಂತಾರೆ. ಸೊ ಇನ್ನೇನು ಮಾಡಲಿ, ನಾನು ಇರೋದು ಒಬ್ಬಳೇ ಅಂದರೆ ಇರೋದು ಫ್ಯಾಕ್ಟ್ ಹೇಳಬೇಕು. ಆದರೆ ಕೆಲವೊಂದೊಂದು ಹತ್ರ ಅದನ್ನು ಕೇಳಲ್ಲ, ಒಬ್ಬರೇ ಇರ್ತಾರೆ, ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋತಾರೆ, ನಮ್ಮ ಮೇಲೆ ಬರುತ್ತೆ. ಸೊ ಈ ಥರ ಎಲ್ಲ ಥಿಂಕ್ ಮಾಡೋರು ಕೂಡ ಇದ್ದಾರೆ. ಸೊ ಹಾಗಾಗಿ ನನಗೆ ಇಲ್ಲಿ ಯಾವೂ ಅಡ್ಜಸ್ಟ್ ಆಗಲಿ, ಅಷ್ಟು ದೂರ ದೂರ ಇದ್ದಾವೆ. ನೋಡೋಣ ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ. ಅಕಸ್ಮಾತ್ ಇಲ್ಲಿಂದ ಸ್ವಲ್ಪ ದೂರ ಹೋದರೆ, ನನ್ನ ಬ್ಯಾಂಕಿಂದೆಲ್ಲ ಇಲ್ಲೇ ಇರೋದ್ರಿಂದ ನನಗೆ ಬ್ಯಾಂಕಿಗೆ ಓಡಾಡೋಕ್ಕೆ ಅದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಈ ಏರಿಯಾದಲ್ಲಿ ನೋಡ್ತಾ ಇದ್ದಿದ್ದು. ಆದರೆ ಅದು ಈ ಏರಿಯಾದಲ್ಲಿ ಸಿಗ್ತಾ ಇಲ್ವಲ್ಲ. ಸೊ ಹಾಗಾಗಿ ಬೇರೆ ಕಡೆ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಬೇರೆ ಕಡೆ ಹೋಗೋಣ ಅಂತ. ಸೊ ಇದಿಷ್ಟೇ ರೀಸನ್ನು. ಮತ್ತು ಇನ್ನೊಂದು, ನಮಗೆ ಕೋಟ್ರಸ್ ಸಿಕ್ಕಿಲ್ಲ ಅಲ್ಲಿ, ಔಟ್ ಲಿವಿಂಗ್ ತೊಗೊಂಡಿದ್ದಾರೆ. ಅಂದರೆ ಅಲ್ಲೂ ಕೂಡ ಬಾಡಿಗೆ ಮನೆಯೇ. ಸೊ ಇವಾಗ ನಾವು ಇಲ್ಲೂ ಬಾಡಿಗೆ ಕಟ್ಟಕ್ಕೆ ನೋಡಿದ್ರೆ, ಸೊ ಅಲ್ಲೂ 5,000 ರೂಪಾಯಿ ಅಂತೆ ಬಾಡಿಗೆ. ಅಲ್ಲೂ ಕಡಿಮೆ ಇಲ್ಲ, 5,000 ರೂಪಾಯಿ 1 BHKಗಲ್ಲ, ಬರೀ ಅಡುಗೆ ಮನೆ ಹಾಲ್ ಅಷ್ಟಕ್ಕೇ 5,000 ರೂಪಾಯಿ ಅಂತೆ. ಸೊ ಅಲ್ಲಿ ಏನಂತಂದರೆ ಬ್ರೋಕರ್ಗಳ ಮೂಲಕ ಮನೆ ಹುಡುಕೋದಂತೆ, ಅವರಿಗೂ ಕೂಡ ಅಮೌಂಟ್ ಕೊಡಬೇಕಂತೆ. ಸೊ ಅಡ್ವಾನ್ಸು ಅಮೌಂಟು ಅಲ್ಲೂ ಅಡ್ವಾನ್ಸ್ ಕೊಡಬೇಕು, ಇಲ್ಲೂ. ಸೊ ತುಂಬ ರಿಸ್ಕ್ ಆಗಿಬಿಡುತ್ತಲ್ವ. ಸೊ ಟೋಟಲ್ ನಮ್ದು ಇದೊಂದು 10, ಅದೊಂದು 15,000 ರೂಪಾಯಿ ಆಗ್ಬಿಡುತ್ತೆ ಬಾಡಿಗೆ. ಸೊ ಅದಕ್ಕೋಸ್ಕರ ಬೇಡ ಅಂತ ಅಂದ್ಬಿಟ್ಟು ಲೀಸ್ಗೆ ಹಾಕ್ಬಿಟ್ಟು ಹೋಗೋಣ ಅಂತ ತೀರ್ಮಾನ ಮಾಡಿಕೊಂಡು ಮನೆ ಹುಡುಕ್ತಾ ಇರೋದು. ತುಂಬ ಕಷ್ಟ ಆಗುತ್ತೆ ಹುಡ್ಕೋಕೆ ನನಗೆ ನಿಜವಾಗ್ಲೂ. ಓಡಾಡಬೇಕಾದ್ರೆ ಆಟೋದಲ್ಲಿ ಯಾವಾಗಲೂ ಹೊಟ್ಟೆ ಕೆಳಭಾಗನ ಕಿಬ್ಬೊಟ್ಟೆ ಏನಿದೆ ಇದನ್ನು ಹಿಡ್ಕೊಂಡೇ ಇರಬೇಕು. ಒಂಥರ ಎಲ್ಲಾದರೂ ಸಿಳಿಸ್ಬಿಟ್ರೆ ತುಂಬ ಪೇಯ್ನ್ ಬರುತ್ತೆ ನನಗಿನ್ನ. ಅದಷ್ಟು ವಾಸಿ ಆಗಿಲ್ಲ ಅನ್ಕೋತೀನಿ. ಮೇಲ್ಗಡೆ ಭಾಗ ಗಾಯ ಒಣಗಿದ್ರು ಒಳಗಡೆ ನೋವಿರುತ್ತೆ ಅಂತ ಡಾಕ್ಟರ್ ಹೇಳಿದರು. ಅದು ನಂಗೆ ಜರ್ನಿ ಮಾಡ್ಬೇಕಾದ್ರೆ ಫೀಲ್ ಆಗುತ್ತೆ. ಸೊ ಅದೊಂದಕ್ಕೋಸ್ಕರ ಓಡಾಡೋದು ಕಷ್ಟ ಆಗ್ತಾಯಿದೆ ಓಡಾಡೋಕ್ಕೆ. ಆದ್ರೂ ಮನೆ ಹುಡುಕ್ಲೇಬೇಕು ಅಂತೇಳಿ ಹುಡುಕ್ತಾ ಇದ್ದೀನಿ. ನೋಡೋಣ, ಇವತ್ತೊಂದು 2 ಮನೆ ನೋಡ್ಲಿಕ್ಕೆ ಹೋಗಬೇಕು. ಲೊಕೇಶನ್ ಕಳಿಸಿದ್ದಾರೆ, ಹೋಗ್ತೀನಿ, ನೋಡ್ತೀನಿ ನಮ್ಮ ಮನೆ ಐಟಮ್ಸ್ಗಳು ಇಡ್ಸಲ್ವೋ ಫಸ್ಟ್ ನೋಡಿ ಅಲ್ಲಿ ವಾತಾವರಣ ಹೆಂಗಿದೆ. ನಾವು ಮನೆ ಐಟಮ್ಸ್ಗಳೆಲ್ಲ ಹಾಕಿ ನಾವು ಒಂದು 4-5 ತಿಂಗಳಾದ್ರೂ ನಾನು ಶಿವರ ಜೊತೆಲಿ ಇರ್ತೀನಿ. ಸ್ವಲ್ಪ ಎಲ್ಲ ನಂದು ಟ್ರೀಟ್ಮೆಂಟಿಂದೆಲ್ಲ ಮುಗಿಸ್ಕೊಂಡು ಆಮೇಲೆ ಬರೋಣ ಅಂತ. ಸೊ ಅಲ್ಲಿವರೆಗೂ ಸೇಫ್ಟಿಯಾಗಿರಬೇಕು ಅಂಥರದ್ದೊಂದು ಮನೆ ನೋಡಿಕೊಂಡು ಬರೋಣ ಅಂತ. ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಎಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಇವಾಗ ಕೆಲಸ ಶುರು ಮಾಡೋಣ. ತುಂಬ ಮಾತಾಡ್ಬಿಟ್ಟಿದ್ದೀನಿ, 7 ನಿಮಿಷನೇ ಮಾತಾಡ್ಬಿಟ್ಟಿದ್ದೀನಿ. ಸೊ ಇವಾಗ ಫಟಾಫಟ್ ಅಂತ ಕೆಲಸ ಮಾಡ್ಕೊಂಬಿಟ್ಟು, ಪೂಜೆ ಹೆಂಗಿದ್ರು ಸಂಜೆ ಆಗುತ್ತೆ. ಫಸ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟು ಮನೆ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮನೆ ನೋಡ್ಕೊಂಬಿಟ್ಟು ಬಂದು ಸಂಜೆ ಪೂಜೆ ಮಾಡಿಬಿಟ್ಟು ರಾಯರ ಮಠಕ್ಕೆ ಹೋಗೋಣ ಅಂತ. ಆದರೆ ಹೆಂಗಾಗುತ್ತೋ ಗೊತ್ತಿಲ್ಲ. ಸೊ ಕೆಲಸ ಮಾಡ್ತಾ ಅದು ಫೀಲ್ ಬರುತ್ತೆ. ಸೊ ಇವಾಗ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ನಾನು. ಫಸ್ಟು ವಾಷಿಂಗ್ ಮಿಷಿನ್ ಮೇಲ್ಗಡೆದೆಲ್ಲ ಕ್ಲೀನ್ ಮಾಡಿಕೊಂಡು ಆ ಬಾಕ್ಸ್ ಒಳಗೆ ಹಾಕಿ ಫ್ರಿಜ್ ಮೇಲ್ಗಡೆನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಫ್ರಿಜ್ ಒಳಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನೋಡಿ ಹೆಂಗೆ ಇಟ್ಬಿಟ್ಟಿದ್ದಾರೆ ಎಲ್ಲ. ಸೊ ಇದೆಲ್ಲ ಒಂಚೂರು ಕ್ಲೀನ್ ಮಾಡ್ಕೋಬೇಕು. ಸದ್ಯಕ್ಕೆ ಇವತ್ತಾಗಲ್ಲ. ಸೊ ರೂಮ್ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬೆಡ್ದಿದೆಲ್ಲ ಎಸ್ತಿ ಡ್ರೆಸ್ಸಿಂಗ್ ಟೇಬಲೆಲ್ಲ ಜೋಡಿಸ್ಕೊಂಡಿದ್ದೀನಿ. ಮತ್ತು ಬಳೆ ಸ್ಟ್ಯಾಂಡು ಮತ್ತು ಎಲ್ಲ ಇಲ್ಲೇ ಬಂದಿಟ್ಟು ಸ್ವಲ್ಪ ಪಾತ್ರೆಗಳಿದೆ ತೊಳ್ಕೊಬಿಟ್ರೆ ಆಯಿತು. ಚೂರು ಗ್ಯಾಸ್ ಆಗಿ ಒರೆಸ್ಕೊಬಿಡ್ತೀನಿ ಇವಾಗ.
ಒಂದೂವರೆ ತಿಂಗಳಾಗಿತ್ತು ಅನ್ಕೋತೀನಿ ನಾನು ಮನೆ ಕೆಲಸ ಎಲ್ಲ ನಾನು ಒಬ್ಬಳೇ ನೀಟಾಗಿ ನನಗೆ ಯಾವ ಥರ ಬೇಕು ಆ ಥರ ಎಲ್ಲ ಎಲ್ಲಿ ಬೇಕಲ್ಲಿ ನೀಟಾಗೆಲ್ಲ ಜೋಡಿಸ್ಕೊಂಡು ಯಾವ್ಯಾವ ವಸ್ತು ಎಲ್ಲಿದೆ ಅಲ್ಲಿ ಇಟ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಒಂದೂವರೆ ತಿಂಗಳು ಆಗೋಯ್ತು ಆಲ್ರೆಡಿ. ಯಾಕಂದರೆ ಊರಿಂದ ಹುಡುಗರು ಬಂದಿದ್ದರು ಮತ್ತು ಶಿವು ಅವರು. ಸೊ ಅವರೆಲ್ಲರೂ ಕಿಚನ್ ಅಂತೂ ಅದು ಕಿಚನ್ ಥರ ಮಾಡಿರಲಿಲ್ಲ. ಸೊ ಅಷ್ಟು ಇದಾಗ್ಬಿಟ್ಟಿತ್ತು. ಇವಾಗೆಲ್ಲ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡಿಕೊಂಡೆ. ಮತ್ತು ಮನೇನ ಶಿಫ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ಹುಡುಗರು ಇದ್ದಾಗಲೇ ಎಲ್ಲ ತುಂಬಿಸಿಟ್ಕೊಬಿಟ್ಟೆ ನಾನು. ಯಾಕಂದರೆ ನನಗೆ ಮೇಲೆಲ್ಲ ಹತ್ತಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಪಾತ್ರೆನೂ ತುಂಬಿ ಎತ್ತಿಟ್ಕೊಂಡ್ಬಿಟ್ಟೆ. ನೋಡ್ತಾ ಇರ್ಬೋದು ಅಡುಗೆ ಮನೆ ಫುಲ್ ಎಲ್ಲ ಖಾಲಿ ಖಾಲಿ ಉಳಿತಾ ಇದೆ. ದೊಡ್ಡ ದೊಡ್ಡ ಪಾತ್ರೆಗಳು ಅದೆಲ್ಲದನ್ನು ತುಂಬಿಟ್ಬಿಟ್ಟಿದ್ದೀನಿ. ಇವಾಗ ಗ್ಯಾಸ್ನೂ ಕೂಡ ಒರೆಸ್ಕೊಂಡಿದ್ದಾಯಿತು. ಒಳಗಡೆಯಿಂದ ನೀಟಾಗಿ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ಬಂದು ಎಷ್ಟು ಕಸ ಇದೆ ನೋಡ್ತಾ ಇರ್ಬೋದು. ನಿಧಾನಕ್ಕೆಲ್ಲ ಎತ್ಕೊಂಡು ನನಗೆ ಮೈಂಡು ಕೂಲಾಗಿರ್ಬೇಕು. ಅವಾಗ ಮಾತ್ರ ಎಲ್ಲ ಕೆಲಸನೂ ನಿಧಾನವಾಗಿ ಮಾಡ್ಕೋತೀನಿ. ಇಲ್ಲ ಅಂತಂದ್ಬಿಟ್ರೆ ಎಲ್ಲಿ ಯಾವ ವಸ್ತು ಇರುತ್ತೋ ಅದನ್ನು ಹಂಗೆ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಬಿಡ್ತೀನಿ ಅಷ್ಟೇ. ಸೊ ಸ್ವಲ್ಪ ವಾಷಿಂಗ್ ಮಿಷಿನ್ದು ಡೋರ್ ಓಪನ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಅದರೊಳಗೆ ನಾವು ಬಟ್ಟೆ ಹಾಕಿರ್ತೀವಲ್ಲ, ನೀರಿನ ಸ್ಮೆಲ್ ಎಲ್ಲ ಇರುತ್ತೆ. ಸೊ ಆ ಥರ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹಾಕಾದ್ಮೇಲೆ ಒಣ ಬಟ್ಟೆಯಲ್ಲಿ ಒಂದು ನೀಟಾಗಿ ಒರೆಸ್ಬಿಟ್ಟು ಸ್ವಲ್ಪ ಹೊತ್ತು ಬಾಗಿಲನ್ನ ತೆಗ್ದು ಬಿಟ್ಬಿಟ್ರೆ ಅದ್ರ ಡೋರ್ ಓಪನ್ ಮಾಡಿ, ಸೊ ಆವಾಗ ಸ್ಮೆಲ್ ಎಲ್ಲ ಹೋಗುತ್ತೆ. ಮತ್ತು ಪಾಚಿ ಕಟ್ಟೋದು ಅಂತಾರಲ್ಲ, ಆ ಥರ ಪಾಚಿ ಕಟ್ಟೋದೆಲ್ಲ ಆಗೋಲ್ಲ. ಸೊ ಕಸ ಎಲ್ಲ ಗುಡಿಸಿದ್ದಾಯಿತು. ನೆಕ್ಸ್ಟು ನೆಲನೂ ಕೂಡ ಒರೆಸ್ಕೊಂಡೆ ಎಲ್ಲ. ಇವಾಗ ಚಿಕ್ಕ ಮಾಪ್ ತೊಗೊಂಡು ಅದರಲ್ಲೇ ನೆಲ ಎಲ್ಲ ಒರೆಸ್ಕೊಬಿಡ್ತೀನಿ. ದೊಡ್ಡದ್ರಲ್ಲಿ ನನಗೆ ಹಿಂಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ತೂಕ ಆಗಿದೆ ಅಂತ. ಸೊ ಹಾಗೆ ತುಳಸಿ ಕಟ್ಟೆ ಎಲ್ಲ ತೊಳೆದು ತುಂಬ ದಿನ ಆಗೋಗ್ಬಿಟ್ಟು, ತುಂಬ ದಿನ ಏನು ಹೇಳ್ದಂಗೆ 1.5 ತಿಂಗಳು ಮೇಲಾಗಿತ್ತು. ಅಲ್ಲೂ ಕೂಡ ಎಲ್ಲ ನೀಟಾಗಿ ಸ್ವಲ್ಪ ಜಗ್ಗಲ್ಲಿ ನೀರು ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ತೊಳ್ಕೊಂಡೆ. ಇವಾಗ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದೊಂದೇ ರೂಮ್ ಮಾತ್ರ ಸ್ವಲ್ಪ ಯಾವಾಗ್ಲೂ ಈ ಥರ ಫ್ರೆಶ್ ಆಗಿರುತ್ತೆ. ಇನ್ನು ಬಾಕಿದೆಲ್ಲದೂ ಅಲ್ಲಿಗೆ ಅಲ್ಲಿಗೆ ವಸ್ತುಗಳು ಬೇರೆ ಬೇರೆ ಕಡೆ ಹೋಗ್ತಾನೆ ಇರುತ್ತೆ. ಸೊ ಅಡುಗೆ ಮನೆ ಇಷ್ಟು ಕ್ಲೀನ್ ಆಗಿದೆ. ಅದಾದಮೇಲೆ ಸ್ವಲ್ಪ ಹೊತ್ತಲ್ಲೇ ಮನೆ ನೋಡೋಣ ಅಂತ ಬಂದ್ವಿ. ನಾವು ಮನೆ ನೋಡೋಕೆ ಹೋಗಿದ್ದು ಆಂಧ್ರಹಳ್ಳಿ ಅಂತ. ಸೊ 1 BHK. ಇನ್ನು ಹೋದ ತಿಂಗಳು 5ನೇ ತಾರೀಕಲ್ಲೇನೋ ಗೃಹ ಪ್ರವೇಶ ಮಾಡಿದ್ದಾರೆ. ಸೊ ಹೇಗಿದೆ ಮನೆ ಅಂತ ನೋಡ್ಬಿಟ್ಟು ಹೇಳಿ. ನಾನು ಯಾವ ಥರ ಅಂದ್ಕೊಂಡಿದ್ದೆ ಅದೇ ರೀತಿಯಾಗಿ ಮನೆ ಇತ್ತು. ಬಟ್ ಸ್ವಲ್ಪ ಹಾಲ್ ಚಿಕ್ಕದಾಯಿತು ಮತ್ತು ರೂಮೂ ಕೂಡ ಚಿಕ್ಕದು. ಯಾಕಂದರೆ TV ಕ್ಯಾಬಿನೆಟ್ಟು ಪ್ರತಿಯೊಂದು ಎಲ್ಲದೂ ಇದೆ ಇದರಲ್ಲಿ, ಏನೂ ಇಲ್ಲ ಅನ್ನೋಂಗಿಲ್ಲ. ವಾಷಿಂಗ್ ಮಿಷಿನ್ಗೆ ಎಕ್ಸ್ಟ್ರಾ ಸ್ಪೇಸ್ ಇದೆ ಮತ್ತು ಫ್ರಿಜ್ಗೆ ಎಕ್ಸ್ಟ್ರಾ ಸ್ಪೇಸ್ ಇದೆ. ಬಾತ್ರೂಮು ಅಂತೂ ತುಂಬ ದೊಡ್ಡದಾಗಿತ್ತು. ನನಗೆ ಇಷ್ಟ ಕೂಡ ಆಯಿತು. ಮತ್ತು ಇದು ರೂಮು. ನಾನು ಅಂದ್ಕೊಂಡೆ ಅಲ್ಲೇ ನೋಡಬೇಕಾದ್ರೇ ನಾನು ಲೆಕ್ಕ ಹಾಕ್ಕೊಬಿಡ್ತೀನಿ ಯಾವ್ಯಾವ ವಸ್ತುನ ಎಲ್ಲಿಟ್ಟರೆ ಇನ್ನು ಯಾವ ವಸ್ತುನ ಇಡಲಿಕ್ಕೆ ಜಾಗ ಕಡಿಮೆ ಬರುತ್ತೆ ಅಂತ. ಸೊ ಒಂದು ಸೋಫಾ ಸೆಟ್ ಇಟ್ಕೋಬೋದು. ಇನ್ನು 2 ಚೇರ್ಗಳಿದೆಯಲ್ಲ, ಎಕ್ಸ್ಟ್ರಾ ಸೋಫಾದು ಚೇರ್ ಇದೆಯಲ್ಲ, ಸೊ ಅದನ್ನು ಇಟ್ಟರೆ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಮತ್ತು ದೇವ್ರ ಪೂಜೆ ಮಾಡಲಿಕ್ಕೆ ಎಕ್ಸ್ಟ್ರಾ ದೇವ್ರ ಮನೆ ಇಲ್ಲ. ಸ್ಟ್ಯಾಂಡ್ ಇವಾಗ ಈ ಮನೇಲಿ ಯಾವ ಥರ ಇದೆ ಅದೇ ಥರ ಸ್ಟ್ಯಾಂಡ್ ಇದೆ. ಸೊ ಇವಾಗ ನೋಡ್ತಿರ್ಬೋದು. ಇದು ನೆಕ್ಸ್ಟು ಇನ್ನೊಂದು ಅವ್ರ ಮನೆ ಮೇಲ್ಗಡೆಯಲ್ಲಿ ಹಾಲು ಮತ್ತು ಕಿಚನ್ನು ಅದಿತ್ತು. ಇದು 3 ಲಕ್ಷ ರೂಪಾಯಿಗೆ. ನಾನು ಫಸ್ಟ್ ತೋರಿಸಿದ್ನಲ್ಲ 1 BHK, ಅದು 5.5 ಲಕ್ಷ ಹೇಳಿದ್ರು. ಮನೆ ಮಾತ್ರ ಸೂಪರಾಗಿತ್ತು, ಹೊಸ ಮನೆ. ಸೊ ಈ ರೀತಿಯಾಗಿದೆ ದೇವ್ರ ಮನೆ ಎಲ್ಲ. ಕಿಚನ್ ಕೂಡ ಎಲ್ಲದೂ ಫುಲ್ ಫರ್ನಿಚರು. ತುಂಬ ಇಷ್ಟ ಆಯಿತು ಮನೆ ನನಗೆ. ಆದರೆ ಮನೆ ಚೆನ್ನಾಗಿದೆ, ಹೊಸ ಮನೆ, ನಾವೇ ಮೊದಲನೇವರು. ಆದರೆ ನಮಗೆ ಓಡಾಡೋಕ್ಕೆ ತುಂಬ ದೂರನೂ ಆಯಿತು. ನನಗೆ ಓಲಾದಲ್ಲಿ ಹೋಗಿ ಬರಲಿಕ್ಕೇ 300 ರೂಪಾಯಿ ಆಯಿತು. ಯಾಕಂದರೆ ನಂಗೆ ಬಸ್ಸಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಇವಾಗ, ಹಾಗಾಗಿ ಓಲಾ ಮಾಡ್ಕೊಂಡು ಹೋಗ್ತೀನಿ. ಸೊ 300 ರೂಪಾಯಿ ಆಯಿತು ಹೋಗಿ ಬರೋ ಅಷ್ಟರೊಳಗೆ. ಮನೆ ತುಂಬ ಚೆನ್ನಾಗಿದೆ. ಆದರೆ ನನಗೆ ನಮ್ಮ ಮನೇಲಿರೋ ಅಂಥ ಐಟಮ್ಸು ಇಟ್ಕೊಳ್ಳೋಕ್ಕಾಗಲ್ಲ. ದೊಡ್ಡ ದೊಡ್ಡ ಪೆಟ್ಟಿಗೆಗಳು, TV ಕ್ಯಾಬಿನೆಟ್ಟು, ಹಾಗೆ ಬಾಕ್ಸ್ ದಿವಾನೆಲ್ಲ ಯಾವ ಥರ ಜೋಡಿಸ್ಕೊಳ್ಳೋದು ಅಂತ ಕನ್ಫ್ಯೂಸಲ್ಲಿದ್ದೀನಿ. ನೋಡೋಣ ಶಿವು ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡು. ಮನೆಗೆ ಬಂದು ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪಾತ್ರೆನೆಲ್ಲ ತೊಳ್ಕೊಂಡು ಸ್ವಲ್ಪ ಹೊತ್ತು ಚುಕ್ಕಿ ಜೊತೆಲ್ಲ ಆಟ ಆಡಿ ಆಮೇಲೆ ದೇವ್ರ ಪೂಜೆಗೂ ಕೂಡ ರೆಡಿ ಮಾಡಿಕೊಂಡೆ. ಇದು ದೇವ್ರ ಪೂಜೆ ಅಂತೂ ನೆನೆಸ್ಕೊಂಡ್ರೆ ನನಗೆ ಹಂಗೆ ಅನಿಸುತ್ತೆ. ಪ್ರತಿ ಗುರುವಾರ ನನ್ನ ಚಾನಲಲ್ಲಿ ವೀಡಿಯೋ ಬರ್ತಾನೆ ಇರ್ತಿತ್ತು ರಾಯರ ಪೂಜೆದು. ಇವಾಗಂತೂ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಹಂಗೆ ಹಾಕ್ತಾರಕ್ಕ, ಇತ್ತೀಚೆಗೆ ನೀವು ಪೂಜೆದು ವೀಡಿಯೋ ಹಾಕ್ತಾನೆ ಇಲ್ಲ ಅಂತ. ಯಾಕಂದರೆ ನಾನು ರಾಯರ ಪೂಜೆ ಮಾಡುವಾಗ ಸ್ಯಾರಿ ವೇರ್ ಮಾಡಿಕೊಂಡು ಪೂಜೆ ಮಾಡೋದು, ನನಗೆ ಯಾವ ಥರ ಗೊತ್ತಿರುತ್ತೆ ಆ ಥರ ಪೂಜೆ ಮಾಡೋದೆಲ್ಲ ವೀಡಿಯೋ ಶೇರ್ ಮಾಡ್ಕೋತಿದ್ದೆ ವ್ಲಾಗ್ ಮಾಡಿ. ಇತ್ತೀಚೆಗೆ ಯಾವುದೂ ಬರ್ತಾ ಇಲ್ಲ. ಕಾರಣ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ದೇವ್ರ ಮಂಟಪ ಬಂದು ತುಂಬ ಮೇಲ್ಗಡೆ ಇದೆ, ಹತ್ತೋದು ಇಳಿಯೋದು ತುಂಬ ಕಷ್ಟ ಆಗುತ್ತೆ. ಇವತ್ತು ನಾನು ಎಲ್ಲ ಫ್ರಿಜ್ ಮೇಲೆ ಮತ್ತು ವಾಷಿಂಗ್ ಮಿಷಿನ್ ಮೇಲೆ ನನಗೆ ಏನೇನು ಬೇಕು ಎಲ್ಲದನ್ನು ಎತ್ತಿಟ್ಕೊಂಬಿಟ್ಟು ನಿಧಾನವಾಗಿ ಒಂದೊಂದೇ ದೇವ್ರ ಪಾತ್ರೆಗಳು ಎಲ್ಲದನ್ನು ಒಂದು ಸಲ ತೊಳೆದು ಜೋಡಿಸ್ಕೊಂಡು ಗಂಧ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಒಂದು ಹತ್ರ ಇಟ್ಕೊಂಡು ನಿಧಾನಕ್ಕೆ ಜೋಡಿಸ್ಕೊಂಡೆ. ಪದೇ ಪದೇ ಹತ್ತೋದು ಇಳಿಯೋದೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ತುಂಬ ಹೈಟ್ ಆಗಿಬಿಡ್ತು ನನಗೆ ದೇವ್ರ ಮನೆ. ಹಾಗಾಗಿ ಇವತ್ತು ನಮ್ಮ ರಾಯರು ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ನನಗಂತೂ ಸಂಜೆ ಪೂಜೆ ಮಾಡಿದ್ರೂ ತುಂಬ ಅಂದರೆ ತುಂಬ ಖುಷಿ ಆಯಿತು.
1.5-2 ತಿಂಗಳಾದಮೇಲೆ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದೆ ನಾನು ನಾರ್ಮಲಿ ಯಾವ ಥರ ಪೂಜೆ ಮಾಡ್ಕೊಂಡು ಹೋಗ್ತಿದ್ದೆ ಆ ಥರ ಪೂಜೆ ಮಾಡಿದ್ದು. ತುಂಬ ಖುಷಿ ಅನ್ನಿಸ್ತು. ಮನಸ್ಸಲ್ಲಿ ಏನೇನೋ ಗೊಂದಲಗಳು, ಆತಂಕ ಏನೇನೋ ಇರ್ತಿತ್ತು. ಒಂದು ಸಲ ನಾವು ಭಗವಂತನ ಮೊರೆ ಹೋಗ್ಬಿಟ್ರೆ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಂಗೆ ಆಗಿಬಿಡುತ್ತೆ. ಅದರಲ್ಲೂ ರಾಯರು ನಂಬಿದವ್ರನ್ನ ಕೈ ಬಿಡಲ್ಲ ಅಂತ ನನಗೆ ಯಾವತ್ತೋ ಪ್ರೂವ್ ಮಾಡಿಬಿಟ್ರು ಅವರು. ಸದಾ ನನ್ನ ಜೊತೇಲಿ ಇರ್ತಾರೆ ಅಂತ ನನಗೆ ಗೊತ್ತು. ಸೊ ಅವ್ರನ್ನ ಪೂಜೆ ಮಾಡಿ ಅವ್ರನ್ನ ನೆನೆಸ್ಕೊಂಡು ಒಂದು ಮನೇಲಿ ದೇವ್ರ ದೀಪ ಹಚ್ಚೋದೇ ಬೇರೆ. ಅವ್ರಿಗೇನು ನೈವೇದ್ಯ ಮಾಡೋದಿಲ್ಲ, ನಾನೊಂದು ತುಪ್ಪದ ದೀಪ ಹಚ್ಚಲ್ಲ, ಏನಿಲ್ಲ. ನನಗೆ ಯಾವ ಥರ ಗೊತ್ತಿರುತ್ತೆ ಆ ಥರ ನನಗೆ ಪೂಜೆ ಮಾಡ್ಕೋತೀನಿ. ನಾರ್ಮಲಿ ಎಲ್ಲ ದೇವ್ರಿಗೂ ಯಾವ ಥರ ಪೂಜೆ ಮಾಡ್ತೀನಿ ನಾನು ಅವ್ರಿಗೂ ಅದೇ ಥರ ಪೂಜೆ ಮಾಡ್ತೀನಿ. ಆದರೆ ಅವರು ಕೃಪೆ ಇತ್ತಲ್ಲ ಅದು ತುಂಬ ದೊಡ್ಡದು ಅದು. ಸೊ ನನ್ನ ಎಲ್ಲ ಕಷ್ಟದಲ್ಲೂ ನಾನು ಇದ್ದೀನಿ ಅಂತ ಅವ್ರು ಯಾವಾಗ್ಲೂ ನನಗೆ ಧೈರ್ಯ ಕೊಡ್ತಾರೆ. ಸೊ ಅದಷ್ಟೇ ಸಾಕು. ಸೊ ಪೂಜೆ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮನೆಯೆಲ್ಲ ಫುಲ್ಲು ಗಂಧದ ಸ್ಮೆಲ್ ಬರ್ತಾಯಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡೆ ಆಚೆ ಹಾಗೆ ತುಳಸಿ ಕಟ್ಟೆ ಹತ್ರನೂ ದೀಪ ಹಚ್ಚಿಟ್ಟಿದ್ದೀನಿ ಇವತ್ತು. ಸೊ ನೋಡ್ತಾ ಇರ್ಬೋದು, ಸಂಜೆ ಪೂಜೆ ಮಾಡಿದಾಗಲೂ ಒಂಥರ ಫ್ರೆಶ್ ಫೀಲ್ ಇರುತ್ತೆ. ಮಾರ್ನಿಂಗ್ ಪೂಜೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವತ್ತು ಮನೆಯೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಶಿವ ಅವರಿಗೆ ಈ ಥರ ಪೂಜೆ ಎಲ್ಲ ಮಾಡಿದಾಗ ಫ್ರೆಶ್ ಫೀಲ್ ಬಂದಾಗ ಅವರಿಗೆ ತುಂಬ ಖುಷಿ ಆಗುತ್ತೆ. ಬಟ್ ಆ 1.5 ತಿಂಗಳಲ್ಲಿ ಪಾಪ ಅವ್ರಿಗೆ ಆ ಥರ ಫೀಲ್ ಬರಲೇ ಇಲ್ಲ. ಯಾಕಂದರೆ ಬರೀ ಹಾಸ್ಪಿಟಲ್ದು ನನ್ನ ಅರಳಾಟ ಕೂಗಾಟ ಇದನ್ನು ನೋಡಿನೇ ಅವ್ರು ಅರ್ಧ ಬೇಸರ ಹೋಗ್ಬಿಟ್ಟಿದ್ರು. ಸೊ ಮನೇಲೆಲ್ಲ ಪೂಜೆ ಮುಗಿಸಿದ್ದಾಯಿತು. ಗುರುವಾರ ಅಲ್ವಾ, ನಮ್ಮ ರಾಯರು ನೋಡಲಿಲ್ಲ ಅಂದರೆ ಹಿಂಗೆ 1.5 ತಿಂಗಳಿಂದ ಅವ್ರನ್ನ ನೋಡೇ ಇಲ್ಲ. ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಹಾಗಾಗಿ ಇವತ್ತು ರಾಯರ ದರ್ಶನ ಮಾಡೋಣ ಅಂತ ಹೋದೆ. ರಾಯರನ್ನ ಇವತ್ತು ಉಯ್ಯಾಲೆ ಮೇಲೆ ಕೂರಿಸಿದ್ರು. ಏನು ವಿಶೇಷ ಇತ್ತು ನನಗೂ ಗೊತ್ತಿಲ್ಲ. ಇತ್ತೀಚೆಗೆ ಕ್ಯಾಲೆಂಡ್ರ್, ಇನ್ಸ್ಟಾಗ್ರಾಮ್ ಎಲ್ಲ ನೋಡೋದು ಬಿಟ್ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಒಂಚೂರು ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಅವ್ರ ದರ್ಶನನೂ ಕೂಡ ಮನಸ್ಫೂರ್ತಿಯಾಗಿ ಮಾಡಿಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡೆ. 8:30 ಆಗಿತ್ತು. ಅಲ್ಲಿವರೆಗೂ ಪೂಜೆ ನಡೀತಾ ಇತ್ತು. ನಾನು ಹೋಗೋ ಟೈಮಿಗೆ ಕರೆಕ್ಟಾಗಿ ಮಹಾಮಂಗಳಾರತಿ ನಡೀತಾ ಇತ್ತು. ತುಂಬ ಅಂದರೆ ತುಂಬ ಜನ. ನಾನು ಬೆಳಗ್ಗೆ ಟೈಮೇ ಜನ ಅಂದ್ಕೊಂಡೆ, ಆದರೆ ರಾತ್ರಿ ಟೈಮೇ ತುಂಬ ಜನ. ಯಾಕಂತಂದರೆ ಕೆಲಸದಿಂದ ಬಂದಿರೋರೆಲ್ಲ ಇರ್ತಾರಲ್ಲ, ಅವರೆಲ್ಲರೂ ಬಂದುಬಿಡ್ತಾರೆ. ಎಷ್ಟು ಜನ ಇದ್ದಾರೆ ನೋಡ್ತಾ ಇರ್ಬೋದು ನೀವು. ರಾಯರ ದರ್ಶನ ಮಾಡಿಕೊಂಡು ಪ್ರಸಾದಕ್ಕೆ ಇವತ್ತು ಕಲ್ಲು ಸಕ್ಕರೆ ಕೊಟ್ಟಿದ್ದರು. ನಾವು ಹೋಗೋಷ್ಟರೊಳಗೆ ಪ್ರಸಾದ ಖಾಲಿಯಾಗಿತ್ತು. ಹಾಗಾಗಿ ತುಂಬ ಜನ ಇದ್ರಲ್ಲ, ಹಾಗೆ ಕಳಿಸ್ಬಾರ್ದು ಅಂತನೋ ಏನೋ ಗೊತ್ತಿಲ್ಲ, ಎಲ್ರಿಗೂ ಕಲ್ಲು ಸಕ್ಕರೆ ಕೊಟ್ಟರು. ತಗೊಂಡು ಅಲ್ಲಿಂದ ಮನೆ ಕಡೆ ಹೊರಟೆ. ಇಲ್ಲಿಗೆ ನನ್ನ ಕೆಲಸ ಪೂರ್ತಿ ಮುಗೀತು. ಅಡುಗೆ ಕೂಡ ಇಟ್ಕೊಂಡಿದ್ದೀನಿ. ಮುದ್ದೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೈಸ್ ಇತ್ತು, ಸೊ ಸಾಂಬಾರು ಕೂಡ ಇದೆ. ಅದಕ್ಕೇ ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಅಲ್ಲಿಗೆ ಇವತ್ತಿನ ಕೆಲಸ ಪೂರ್ತಿ ಮುಗೀತು. ಸಿಕ್ಕಾಪಟ್ಟೆ ಸ್ವಲ್ಪ ಟಯರ್ಡ್ ಆಗಿದೆ. ತುಂಬ ದೂರ ಹೋಗಿ ಬಂದೆ. ಹೆಚ್ಚು ಕಡಿಮೆ 10 ಕಿಲೋಮೀಟ್ರು. ಇಲ್ಲಿಂದ 25 ನಿಮಿಷದ ಜರ್ನಿ. ಟ್ರಾಫಿಕ್ ಎಲ್ಲ ಅಂದರೆ 30 ನಿಮಿಷದ ಜರ್ನಿ. ಸ್ವಲ್ಪ ದಾರಿ ಬೇರೆ ಆ ಕಡೆ ಸುಮ್ಮನಹಳ್ಳಿ ಕಡೆ ಅಷ್ಟು ಚೆನ್ನಾಗಿಲ್ಲ. ಸೊ ಹೋಗಿ ಮನೆ ನೋಡ್ಕೊಂಡು ಬಂದೆ. ಹೇಗಿತ್ತು ಮನೆ ಅಂತ ಕಮೆಂಟ್ ಮಾಡಿ. 2 ಮನೆದು ವಿಡಿಯೋ ಹಾಕಿದ್ದೀನಿ. ಸೊ ನೋಡೋಣ. ನನ್ನ ಅನಿಸಿಕೆ ಅದು ತುಂಬ ದೂರನೂ ಆಯಿತು, ಮತ್ತು ನಮಗೆ ನಮ್ಮ ಮನೇಲಿರುವಂಥ ಯಾವ ಐಟಮ್ಸೂ ಅಲ್ಲಿ ಇಡಿಸಲ್ಲ. ಒಂದು ಸೋಫಾ ಇಟ್ಟರೆ ಫುಲ್ ಹಾಲೆಲ್ಲ ಪೂರ್ತಿ ಭರ್ತಿ ಆಗುತ್ತೆ. ನನ್ನ TV ಕ್ಯಾಬಿನೆಟ್ಟು ಮತ್ತು ಬಾಕ್ಸ್ ದಿವಾನ್ ಕಾಟು, ಪೆಟ್ಟಿಗೆನೂ ಆಚೆ ಇಟ್ಕೋಬೋದು, ನೀವು ಇಟ್ಕೊಳ್ಳಿ ಅಂತಂದರು. ಅದೇನೋ ಪೆಟ್ಟಿಗೆ ಆಚೆ ಇಟ್ಬಿಡ್ಬೋದು. ನಾನಿದ್ದರೆ ಆಚೆ ಇಡ್ಬೋದು. ಅಕಸ್ಮಾತು ನಾನು ಶಿವ ಅವ್ರ ಜೊತೆಲಿ ಹೋದರೆ ಹೆಂಗೆ ಅದನ್ನು ಆಚೆ ಇಟ್ಬಿಟ್ಟು ಬರಲಿ. ಸೊ ಅದರೊಳಗಡೆನೂ ತುಂಬ ಪಾತ್ರೆಗಳು, ನನಗೆ ಗಿಫ್ಟ್ ಐಟಮ್ಸ್ ಬಂದಿದ್ವಲ್ಲ ಅದು, TV ಪ್ರತಿಯೊಂದು ಎಲ್ಲ ಅದರೊಳಗಡೆನೇ ಇದೆ. ಅಂದರೆ ನಮ್ಮದು ಮೊದಲು ಚಿಕ್ಕ TV ಇತ್ತಲ್ಲ, ಅದೆಲ್ಲ ಅದರೊಳಗಡೆನೇ ಇದೆ. ಸೊ ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಎಲ್ಲಿ ಯಾವಾಗ ಹೋಗಿ ನಾವು ಹಾಲು ಕೂಸಬೇಕು, ಯಾರ ಮನೇಲಿ ನಾವು ಊಟ ತಿನ್ನಬೇಕು ಅನ್ನೋದು ನಮ್ಮ ಮನೇಲಿ ಬರೆದಿರೋದು ಅದು ದೇವ್ರಿಗೆ ಗೊತ್ತು. ಸೊ ಅಲ್ಲಿವರೆಗೂ ಹುಡುಕ್ತಾನೆ ಇರೋದು. ಇನ್ನೂ 6ನೇ ತಾರೀಕುವರೆಗೂ ಟೈಮ್ ಇದೆ. ನೋಡೋಣ. ಸಾಧ್ಯ ಆದರೆ ಹುಡ್ಕೋದು, ಆಗಲಿಲ್ಲ ಅಂತಂದ್ರೆ ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ಈ ಮನೇಲೆ ಬಿಟ್ಟು ಸುಮ್ಮನೆ ಶಿವ ಅವ್ರ ಜೊತೆಲಿ ಹೋಗಿ 4 ತಿಂಗಳು ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಆಮೇಲೆ ವಾಪಸ್ ಬರ್ತೀನಿ. ಆಮೇಲೆ ಒಂದು ನೋಡ್ಕೊಳ್ಳೋದು. ಶಿವ ಅವ್ರು ಇರ್ತಾರೆ ಜೊತೆಲಿ. ಒಂದು ವಾರ ಚೆನ್ನಾಗಿ ಎಲ್ಲ ಏರಿಯಾದಲ್ಲೂ ಮನೆ ಹುಡುಕಿದ್ರೆ ಆರಾಮ್ಸೆ ಒಂದು ಒಳ್ಳೆ ಮನೆ ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಹಾಗೆ ಮನೆ ಹೇಗಿತ್ತು, ನೀವೇನಾದರೂ ಸಜೆಷನ್ ಕೊಡ್ತೀರಾ? ಸೊ ಆ ಮನೆಗೆ ಯಾವ ಥರ ಜೋಡಿಸ್ಕೊಂಡ್ರೆ ನಮ್ಮ ಮನೇಲಿರೋಂಥ ಐಟಮ್ಸ್ಗಳಾಗುತ್ತೆ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ, ನೀವು ಆಲ್ಮೋಸ್ಟ್ ಹೋಮ್ ಟೂರಲ್ಲಿ ಡೈಲಿ ನಂದು ವಿಡಿಯೋ ನೋಡೋರಿಗೆಲ್ಲ ಗೊತ್ತಿರುತ್ತೆ. ಸೊ ಈ ಥರ ಜೋಡಿಸ್ಕೊಂಡ್ರೆ ಆಗ್ಬೋದು ಅನ್ನೋದೇನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಲವ್ ಯು ಆಲ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.